ಮತ್ತೆ ಬೀಗ್ರ ಮನೆಯೆಲ್ಲ ಹೇಗನ್ನಿಸ್ತು? ಇಷ್ಟ ಆಯ್ತಾ ನಮ್ಮ ಮನೆ ಎಲ್ಲ ನಿಮಗೆ? ಅಯ್ಯೋ ಸರ್, ಏನ್ರಿ ನೀವು ಇಂಥ ಮನೆ ಇಷ್ಟ ಆಯ್ತಾ ಅಂತ ಅಂತೀರಲ್ರಿ. ನಮಗಂತೂ ಭಾಳ ಇಷ್ಟ ಆತ್ರಿ. ಇಷ್ಟು ದೊಡ್ಡ ಮನೆ ಏನು ನೋಡಾಕ ನಿತ್ಯ 2 ತಾಸು ಬೇಕಾತ್ ಬಿಡ್ರಿ ನಮಗೆ ಮನಿ ಎಲ್ಲ ನೋಡಾಕ. ಮನಿ ಎಲ್ಲ ಭಾಳ ಇಷ್ಟ ಆತ್ ಬಿಡ್ರಿ ನಮಗಂತೂ. ನೋಡ್ರಿ, ನಾವು ಇನ್ಮೇಲೆ ಬೀಗ್ರಾಗರ ನೀವು ಈ ಥರ ಸರ ಸರ ಅನ್ನೋದೇನು ಬೇಡ, ಬೀಗ್ರಂತ ಕರೀರಿ ಸಾಕು. ಸರಿ ಆಯ್ತು ತಗೋರಿ ಬೀಗ್ರ. ಸರಿ ರೀ ಹಂಗಾರ ಮಾತುಕತೆ ಚಲೋ ಮಾಡೋಣ ರೀ. ಸರಿ ಮಾಡ್ರಿ ಬೀಗ್ರ. ಮತ್ತು ಇವಾಗ ನಿಮ್ಗೆ ನಮ್ಮ ಹುಡುಗ ಎಲ್ಲ ಇಷ್ಟ ಆಗನಲ್ರಿ. ನಮ್ಮ ಹುಡುಗ ಎಲ್ಲ ಇಷ್ಟ ಆಗನಂದ್ರೆ ಮತ್ತು ನಾವು ಮಾತುಕತೆನ ಮುಂದುವರಿಸ್ಬೋದು. ನಮಗಂತೂ ನಿಮ್ಮ ಹುಡುಗಿ ಭಾಳ ಇಷ್ಟ ಆಗಲ್ರಿ. ನಮ್ಮ ಕಡೆಯಿಂದ ಏನೂ ತಕರಾರಿಲ್ಲ ರೀ. ನಮಗೂ ನಿಮ್ಮ ಹುಡುಗ ಎಲ್ಲ ಇಷ್ಟ ಆಗನ್ರಿ. ಹುಡುಗ ಹುಡುಗಿ ಒಪ್ಕೊಂಡಾರ, ನೀವು ಇಬ್ಬರು ಮನೆಯನ್ನಾರು ಒಪ್ಕೊಂಡಿರಿ ಅಂದಮೇಲೆ ನಮ್ಮ ಕಡೆಯಿಂದನೂ ಏನೂ ತಕರಾರಿಲ್ಲ ನೋಡ್ರಿ. ಸರಿ ರೀ. ಮತ್ತೀಗ ನಾವು ಎಂಗೇಜ್ಮೆಂಟನ್ನು ಅಂದರೆ ಇಳೆನ ಮದುವೆನಲ್ಲಿನೇ ಇಟ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಒಂದು ಸಲ ಇಳೆ ಮಾಡಿ ಮತ್ತು ಆಮೇಲೆ ಮದುವೆ ಮಾಡೋದು ಎಲ್ಲ ಬೇಡ. ಮದುವೆ ಹಿಂದಿನ ದಿನನ ಇಳೆ ಇಟ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ ನೋಡ್ರಿ. ನೀವೇನಂತೀರಿ? ಓ ಹಂಗಂತೀರೇನ್ರಿ? ನಮ್ಮ ಕಡೆ ಎಲ್ಲ ಇಳೆವು ಹೆಣ್ಣಿನ ಮನೆ ಮುಂದೆನೇ ಮಾಡ್ತಾರೆ. ಮತ್ತು ನೀವು ಹ್ಞೂ ಅಂದ್ರೆ ನಮ್ಮ ಮನೆ ಮುಂದೆ ಮಾಡಿದ್ರಾತ್ರಿ. ಮತ್ತು ಈಗ ನಮ್ಮ ಕಡೆನೂ ಯಾವುದು ಶಾಸ್ತ್ರ ಏನೂ ಆಗಿಲ್ಲಲ್ಲ. ಮತ್ತು ನಮ್ಮ ಮನೆ ಮುಂದೆ ನಾವು ಮಾಡ್ತೀವಿ ಬಿಡ್ರಿ ಇಳೆದು. ಇಳೆ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನೋಡ್ರಿ ಬೀಗ, ಈಗ ಸುಮ್ಮನೆ ಮೇಲಿಂದ ಮೇಲೆ ಖರ್ಚು ನಿಮಗೂ ಬೇಡ. ಒಮ್ಮೆಗೆ ಮದುವೆ ಟೈಮ್ನಲ್ಲಿನ ಎಂಗೇಜ್ಮೆಂಟು ಮದುವೆನ ಒಮ್ಮೆಗೆ ನಾವ ಮಾಡ್ತೀವಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಆರಾಮಾಗಿ ಮದುವೆಗೆ ಬಂದ್ರೆ ಸಾಕ್ರಿ ಅಷ್ಟೆ. ಮಿಕ್ಕಿದ್ದೆಲ್ಲ ತಯಾರಿ ನಾವ ನೋಡ್ಕೋತೀವಿ ರೀ. ಅಯ್ಯೋ ಬೀರ, ಅದು ನಿಮ್ಮ ದೊಡ್ಡ ಗುಣ ರೀ. ಆದರೂ ಇಳೆನ ನಮ್ಮ ಮನೆ ಮುಂದೆ ಮಾಡ್ತೀವಿ ಬಿಡ್ರಿ. ನಾವು ಮಾಡ್ತೀವಿ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಟ್ಟಿಗಂತೂ ನಾವು ಇಳೆ ಮಾಡ್ತೀವಿ. ಅಯ್ಯೋ ಮಾವಾರ, ನೀವು ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಎಂಗೇಜ್ಮೆಂಟಿಂದು ಎಲ್ಲ ನಾವೇ ನೋಡ್ಕೋತೀವಿ. ನೀವು ಆರಾಮಾಗಿ ಮದುವೆಗೆ ಬಂದರೆ ಸಾಕು. ಮತ್ತೆ ಇವಾಗ ಎಂಗೇಜ್ಮೆಂಟು ಇನ್ನೂ 1-2 ತಿಂಗಳು ಬಿಟ್ಟು ಮದುವೆ, ಇದೆಲ್ಲ ಬೇಡ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಹ್ಞೂ ರೀ ಬೀಗ್ರ, ಒಮ್ಮೆಗೆ ಮದುವೆ ಮತ್ತು ಎಂಗೇಜ್ಮೆಂಟ್ ಎರಡೂ ಮಾಡಿದ್ರಾಯ್ತು ತಗೋರಿ. ಸರಿ ಆಯ್ತು ರೀ ಬೀಗ್ರ. ಅಂದಂಗೆ ಮತ್ತು ಈಗ ಈಗ ಕೃಷ್ಣಪ್ಪ, ನೀನ ಮಾತಾಡು. ಏನು ಹೇಳ್ರಿ, ಏನೋ ಮಾತಾಡಿದ್ರು ನೇರವಾಗಿ ಮಾತಾಡ್ರಿ. ನಾವೇನು ತಿಳ್ಕೊಳಲ್ಲ. ಏನೋ ಡೌಟ್ ಇದ್ರು, ನಿಮಗೇನು ಕೇಳಬೇಕಂತ ಅನಿಸಿದ್ರು ಆರಾಮಾಗಿ ಕೇಳ್ರಿ. ಅದ ರೀ ಸರ, ಇವಾಗ ವರದಕ್ಷಿಣೆ ಬಗ್ಗೆ ಮಾತಾಡಬೇಕು ಅಂತ. ಅದು ನೀವು ಎಷ್ಟು ಕೇಳ್ತೀರಿ ಕೇಳ್ರಿ. ಅದ್ರ ಮೇಲೆ ನಮ್ಮ ಕೈಯಾಗ ಎಷ್ಟು ಕೊಡೋದಾಗತ್ತೆ ಅಷ್ಟು ನಾವು ಕೊಡ್ತೀವಿ ರೀ. ಅಯ್ಯೋ ಸರ, ನಮಗೆ ವರದಕ್ಷಿಣೆ ಗಿರದಕ್ಷಿಣೆ ಏನೂ ಬೇಡ್ರಿ. ದೇವರು ನಮಗೆ ಏನೂ ಕಮ್ಮಿ ಮಾಡಿಲ್ಲ, ನಮಗೆಲ್ಲ ಆಯ್ತು ರೀ. ನೀವು ವರದಕ್ಷಿಣೆ ಬಗ್ಗೆ ತಲೆನ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಏನಂತೀನಿ ರೀ, ನೀವು ಮದುವೆಗೆ ನನ್ನ ಸೊಸಿನ ಕರ್ಕೊಂಡು ನೀವೆಲ್ಲರೂ ಖುಷಿಯಾಗಿ ಮದುವೆಗೆ ಬಂದು ಮದುವೆನ ಆರಾಮಾಗಿ ಮಾಡಿ ನಿಮ್ಮ ಮಗಳನ್ನ ಖುಷಿಯಿಂದ ದಾರಿ ಎರೆದು ಕೊಟ್ಟುಬಿಟ್ರೆ ಅಷ್ಟ ಸಾಕು ನೋಡ್ರಿ, ಮತ್ತೇನೂ ಬೇಡ. ಅಯ್ಯೋ ಅದು ಹಂಗಲ್ರಿ ಬೀಗ್ರ, ನೀವು ಹಂಗನ್ನೋದು ನಿಮ್ಮ ದೊಡ್ಡ ಗುಣ. ಹಂಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲಲ್ರಿ. ಕೇಳ್ರಿ, ಪರವಾಗಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಅಷ್ಟಂತೂ ಕೊಡ್ತೀವಿ. ಇದ್ರಾಗ ಮಾತ್ರ ನೀವು ಬ್ಯಾಡ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಬೀಗ್ರ, ವರದಕ್ಷಿಣೆ ಇಸ್ಕೊಳಕ ನಮ್ಮ ಮನ್ಯಾಗ ಯಾರಂದ್ರೆ ಯಾರಿಗೂ ಇಷ್ಟ ಇಲ್ಲ. ಬೇಕಾದ್ರೆ ನೀವು ನಿಮ್ಮ ಮಳೆಯನ್ನ ಕೇಳ್ರಿ, ಇಲ್ಲೇ ಅದಾರ ನೋಡ್ರಿ. ವರದಕ್ಷಿಣೆ ಅಂದ್ರೆ ಅವ್ನಿಗೆ ಸಿಟ್ಟು ಬಂದ್ಬಿಡ್ತೈತ್ರಿ. ಹೌದ್ರಿ ಮಾವರ, ನಂಗೆ ಈ ವರದಕ್ಷಿಣೆ ಎಲ್ಲ ಇಸ್ಕೊಂಡು ಮದುವೆ ಆಗೋದಕ್ಕೆ ನಂಗೆ ಇಷ್ಟನೇ ಇಲ್ಲ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ನಂಗೆ ವರದಕ್ಷಿಣೆ ಅಂತ ಏನು ಕೊಡಕ್ಕೆ ಹೋಗ್ಬೇಡ್ರಿ ನೀವು. ನಮಗೆ ದೇವರು ಸಾಕು ಬೇಕನ್ನಷ್ಟು ಕೊಟ್ಟಾರಿ. ಇನ್ನೂ ನಾವು ಆಸೆ ಪಟ್ರೆ ಅದು ಚಲೋ ಅಲ್ರಿ, ಅದು ಸರಿನೂ ಅನ್ಸಂಗಿಲ್ರಿ. ದಯವಿಟ್ಟು ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ ಆತ್ರಿ ಬೀಗ್ರ, ನೀವು ಇಷ್ಟನ್ನ ಕುಂತೀರಂದ್ರೆ ಸರಿ ಆತು. ಆದರೂ ನಾವು ನಮ್ಮ ಖುಷಿಗೆ ನಮ್ಮ ಮಗಳಿಗೆ ಎಷ್ಟಾಗುತ್ತೆ ಅಷ್ಟು ಹಾಕ್ತೀವಿ. ಅಳಿಯನ್ಗೂ ನಮ್ಮ ಖುಷಿಗೆ ಎಷ್ಟಾಗುತ್ತೆ ಅಷ್ಟು ಹಾಕ್ತೀವಿ ರೀ. ಅದಕ್ಕೂ ನೀವು ಬೇಡ ಅಂತ ಅನ್ಬೇಡ್ರಿ. ಅಯ್ಯೋ ಬೀಗ್ರ, ನನ್ನ ಮಗ ಬಂಗಾರದ ಮೇಲೆ ಒಟ್ಟ ಆಸೆ ಇಲ್ರಿ. ನೀವು ಏನು ಮಾಡಿಸಿದ್ರು ಅವ್ನು ಹಾಕೊಳಂಗಿಲ್ಲ. ಈ ಕೊರಳಾಗೇನು ಒಂದು ಚೈನ್ ಹಾಕೊಂಡ ನೋಡ್ರಿ, ಅದ್ರ ಸಲುವಾಗಿ ನಾನು ಎಷ್ಟು ದಿನ ಅವನಿಗೆ ಗಂಟು ಬಿದ್ದೀನಂದ್ರೆ ಅದು ಒಂದು ಹಾಕೊಂಡ ನೋಡ್ರಿ. ಒಟ್ಟ ಅವನಿಗೆ ಬಂಗಾರದ ಮೇಲೆ ಆಸೆನೇ ಇಲ್ರಿ. ನೀವು ಅವನಿಗೆ ಬಂಗಾರ ಮಾಡಿಸಿದ್ರು ಅವನು ಹಾಕೊಳ್ಳೋದೇ ಇಲ್ಲ ನೋಡ್ರಿ. ಸುಮ್ಮನೆ ನೀವು ಅದ್ರ ಸಲುವಾಗಿ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ನಿಮ್ಮ ಮಗಳಿಗೆ ಬೇಕಾದ್ರೆ ನಿಮ್ಮ ಮಗಳಿಗೂ ನೀವೇನೋ ಹಾಕೋ ಅವಶ್ಯಕತೆ ಇಲ್ಲ. ಮದುವೆನಲ್ಲಿನ ನಿಮ್ಮ ಮಗಳಿಗೆ ಅಂದ್ರೆ ನಮ್ಮ ಸೊಸೆಗೆ ನಾವು ಮಂಗಳಸೂತ್ರ, ನೆಕ್ಲೆಸ್, ಆಮೇಲೆ ಇವು ಕಿವೇನು, ಆಮೇಲೆ ಎಂಗೇಜ್ಮೆಂಟಿಗೆ ಚೈನ್, ಅವು ಉಂಗುರ, ಅದು ಏನೇನು ಪದ್ಧತಿ ಇದೆಯಲ್ಲ ಅದನ್ನೆಲ್ಲ ನಾವು ಹಾಕ್ತೀವಿ ರೀ. ಮತ್ತೆ ನೀವೇನು ಹಾಕೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ ನಂಗೆ. ಬೇಕಾದ್ರೆ ನಿಮ್ಮ ಖುಷಿಗೆ ನಿಮ್ಮ ಮಗಳಿಗೆ ಹಾಕೋ ಹಂಗಿದ್ರೆ ಒಂದು ಸಣ್ಣದು ಏನಾದರೂ ಮಾಡ್ಸಾಕ್ರಿ ಅಷ್ಟೇ. ಅದನ್ನೂ ಬ್ಯಾಡ್ ಅಂತ ಅಂತೀವಿ. ಯಾಕಂದ್ರೆ ನಾವು ನಮ್ಮ ಸೊಸೆಗೆ ನಾವು ಮದುವೆಯಾಗ ಹಾಕ್ಬಿಡ್ತೀವಿ ರೀ ಎಲ್ಲ. ಅಯ್ಯೋ ಬೀಗ್ರ, ನೀವೇನ್ರಿ ನೀವು ಎಲ್ಲ ನೀವೇ ಮಾಡ್ತೀನಿ ಅಂತ ನಾವುಂತೀರಿ. ಮತ್ತು ನಾವು ಏನಾದರೂ ಮಾಡಲೇಬೇಕಲ್ರಿ.
ನಾ ಏನು ಅನ್ನಕೊಂತೀನಿ ಬೀಗ್ರ, ಬೇಕಾದ್ರೆ ನಿಮ್ಮ ಅಳಿಯನಿಗೆ ಇಳೆಕ ಮತ್ತು ಮದುವೆಗೆ ನಿಮಗೆ ಯಾವ ಥರ ಬಟ್ಟೆ ಇಷ್ಟ ಆಗುತ್ತಾ ಆ ಥರ ಬಟ್ಟೆ ಕೊಡಿಸ್ರಿ ನಿಮ್ಮ ಅಳಿಯಾಗ. ಅದಕ್ಕೂ ಮಿಕ್ಕಿ ಮತ್ತೇನು ಬೇಡ ರೀ. ನೀವು ಅದು ಭಾಳ ಕೇಳಾಕೊಂತೀರಿ ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ ಒಪ್ಕೊಳಕೊಂತೀನಿ ರೀ ಬಟ್ಟೆ ಕೊಡ್ಸೋದಕ್ಕೆ. ಅದಕ್ಕೂ ಮಿಕ್ಕಿ ಮತ್ತೇನು ಕೊಡ್ಸಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗಳದ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಮಗೂ ಇರೋದು ಒಬ್ಬನ ಮಗ, ನಮಗೇನು ನಾಲ್ಕು ಮಗ ಏನೂ ಇಲ್ಲ, ಇರೋದು ಒಬ್ಬನ ಮಗ. ಅವ್ನ ಮದ್ವಿನ ಚಂದನತ್ತಂಗೆ ಮಾಡ್ಬೇಕು ಅನ್ನೋದು ನಮ್ಗೆ ಆಸೆ ಐತ್ರಿ. ನೀವು ಆರಾಮಾಗಿ ಬಂದು ಚಂದನತ್ತಂಗೆ ಖುಷಿಯಾಗಿ ಇಲ್ಲ ಮದುವೆ ಮಾಡ್ಕೊಂಡು ಮುಗಿಸ್ಕೊಂಡು ನಿಮ್ಮ ಮಗಳನ್ನ ನಗ್ನಗ್ತಾ ದಾರಿ ಎರ್ದು ಕೊಟ್ಬಿಟ್ರ ಅಷ್ಟ ಸಾಕು ನೋಡ್ರಿ. ಸರಿ ರೀ ಬೀಗ್ರ, ಹಂಗಾರೆ ಎಂಗೇಜ್ಮೆಂಟಿಗೆ ಒಂದು ಉಂಗ್ರ ನಿಮ್ದು ಇರುತ್ತಾ, ಇನ್ನೊಂದು ಉಂಗ್ರ ನಾವ ತೊಗೋತೀವ್ರಿ. ಆಮೇಲೆ ಎಂಗೇಜ್ಮೆಂಟಿಗೂ ಬಟ್ಟೆ ಹುಡುಗಗ ನಾವ ತೊಗೋತೀವ್ರಿ, ಹುಡುಗಿಗೆ ನೀವು ತೊಗೊಳೋದು ಇದೆಲ್ಲ. ಹಾಗೆ ಮದುವೆಗೂ ಅಷ್ಟ ಹುಡುಗಗೆ ಬಟ್ಟೆ ಇದು ನಾವ ಕೊಡಿಸ್ತೀವ್ರಿ. ಸರಿ ಆಯ್ತು ರೀ ಬೀಗ್ರ. ಮತ್ತಂದಂಗೆ ಇವಾಗ ಮದ್ವೆ ಯಾವಾಗ ಇಟ್ಕೋಬೇಕಂತ ಅದೀರಿ ನೀವು? ಮದ್ವೆಗೆ ಒಂದು ಸ್ವಲ್ಪ ನಮ್ದು ಜ್ಯೋತಿಷಿ ಒಬ್ರು ಊರಿಗೆ ಹೋಗಾರಿ. ಅವ್ರು ಬಂದ ತಕ್ಷಣ ಅವ್ರಿಗೆ ಕೇಳ್ತೀನಿ ರೀ. ನಮಗೆ ಇವಾಗ ಮದ್ವೆಗೆ ಅಂತ ಅಂದ್ರೂ ಎಂತ ಇಲ್ಲ ಅಂದ್ರೂ ಒಂದು ತಿಂಗಳಾದ್ರೂ ನಮಗೆ ಟೈಮ್ ಬೇಕ್ರಿ. ಒಂದು ತಿಂಗಳ ಟೈಮ್ ಸಿಕ್ಕರೆ ನಮಗೆಲ್ಲ ರೆಡಿ ಮಾಡ್ಕೊಳಕ್ಕೆ, ಆಮೇಲೆ ನಮ್ದು ಆಫೀಸ್ನಲ್ಲಿ ಎಲ್ಲ ಕೆಲಸನ ಮುಗಿಸಿ ಆರಾಮಾಗಿ ನನ್ನ ಮಗನ ಮದ್ವೆ ನಾ ಮಾಡ್ಬೋದ್ರಿ. ಅದಕ್ಕೆ 1-2 ತಿಂಗಳು ನಮ್ಗೆ ಟೈಮ್ ಬೇಕ್ರಿ. ಸರಿ ತಗೋರಿ ಬೀಗ್ರ, ಮತ್ತು ನಮಗೂ 2 ತಿಂಗಳ ಟೈಮ್ ಬೇಕ್ರಿ. ಈಗ ಒಮ್ಮಿಗೆ ಮದುವೆ ಮಾಡೋದಂದ್ರೆ ನಮ್ಮ ಕೈಯಾಗೂ ಆಗಲ್ರಿ. ಯಾಕಂದ್ರೆ ಮದುವೆ ಅಂದ್ರೆ ಹುಡುಗಾಟದ ಮಾತು ಅಲ್ಲಲ್ಲ, ಅದಕ್ಕೋಸ್ಕರ. ಸರಿ ರೀ, ನಮಗೂ 2 ತಿಂಗಳು ಒಪ್ಪಿಗೆ ಇತ್ತು ತಗೋರಿ. ನಾನು ನಮ್ಮ ಜ್ಯೋತಿಷಿ ಹತ್ರ ಮಾತಾಡ್ತೀನಿ, ಅವ್ರು ಊರಿಗೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಒಂದು ದಿನಾಂಕ ಚಲೋ ದಿನ ಕೇಳಿಸ್ತೀನಿ ರೀ. ಕೇಳಿಸಿ ಅದು ಯಾವ ದಿನ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಂತ್ರಿ ಫೋನ್ ಹಚ್ಚಿ. ಸರಿ ಆಯ್ತು ತಗೋರಿ ಬೀಗ್ರ. ಮತ್ತೇನಾದರೂ ಕೇಳೋದಿದ್ರೆ ಕೇಳ್ಬೋದು. ಮಮ್ಮಿ ಅದ್ರ ಬಗ್ಗೆ ಕೇಳು ಮಮ್ಮಿ, ನೀನಾ ಮಮ್ಮಿ. ಇರು ಕೇಳ್ತೀನಿ. ಏನೋ ಕೇಳಂತ ಇದ್ದಾರೆ ಅಳಿಯಂದ್ರೆ, ಏನು ಕೇಳ್ರಿ ಪರವಾಗಿಲ್ಲ. ಅದು ಇವಾಗ ಹೇಗೋ ನಮ್ಮದು ಮಾತುಕತೆ ಎಲ್ಲ ಮುಗಿದಿದೆ, ಮದುವೆನೂ ಫಿಕ್ಸ್ ಆಗಿದೆ. ಹುಡುಗಿ ಫೋನಲ್ಲಿ ಮಾತಾಡ್ಬೋದಲ್ಲ, ನಿಮಗೇನು ತೊಂದರೆ ಇಲ್ವಲ್ಲ, ಅಭ್ಯಂತರ ಏನೂ ಇಲ್ವಲ್ಲ? ಹೌದ್ರಿ ಬೀಗ್ರ, ಇದ್ರ ಬಗ್ಗೆ ಒಂದು ಕೇಳಬೇಕಾಗಿತ್ತು. ನನ್ನ ಮಗ ಕೇಳು ಅಂತ ಅಂದಿದ್ದ, ನಾನು ಮರ್ತಾ ಬಿಟ್ಟಿದ್ದೆ ನೋಡ್ರಿ. ನಿಮಗೇನೂ ಅಭ್ಯಂತರ ಇಲ್ಲ ತಾನೇ ಅವರಿಬ್ಬರು ಮಾತಾಡ್ಕೊತ ಇರೋದ್ರಲ್ಲಿ? ನಮಗೇನೂ ಅಭ್ಯಂತರ ಇಲ್ಲ ಬಿಡ್ರಿ ಬೀಗ್ರ. ಸಾಗರ ಹೇಗಿದ್ದಾನೆ ಅನ್ನೋದು ನಮಗೆ ಗೊತ್ತೈತಿ. ಇಬ್ಬರು ಆರಾಮಾಗಿ ಫೋನಲ್ಲಿ ಮಾತಾಡ್ಬೋದು, ನಮಗೇನು ತೊಂದರೆ ಇಲ್ಲ ತಗೋರಿ. ಅಂದಂಗೆ ನಿಮ್ಮದು ಇದು ಒಂದೇ ಮನೆನಾ ಅಥವಾ ಮತ್ತೆ ಎಲ್ಲಾದರೂ ಮನೆ ಇದೆ ರೀ? ಈ ಊರಲ್ಲಿನೇ ನಮ್ದು ಒಂದು 2 ಅಪಾರ್ಟ್ಮೆಂಟ್ ಇದೆ ರೀ. ಇದು ಒಂದು ಮನೆ, ಇನ್ನೊಂದು ಮನೆ ಇದೆ ರೀ. ಆ ಮನೆಯಲ್ಲಿ ಒಬ್ಬರು ಅಜ್ಜಿ ಇರ್ತಾರೆ. ಯಾಕಂದರೆ ಆಮೇಲೆ ನಮ್ಮದು ಒಂದು ತೋಟ ಒಂದಿದೆ. ತೋಟದಲ್ಲಿ ಫಾರ್ಮ್ ಹೌಸ್ ಅಂತ ಒಂದು ಮಾಡ್ಕೊಂಡಿವ್ರಿ. ಈಗ ಇಲ್ಲೆಲ್ಲ ಕೆಲಸ ಮಾಡಿ ಎಲ್ಲ ಬೋರ್ ಆದಾಗ, ಸಿಟಿ ಎಲ್ಲ ಬೋರ್ ಆದಾಗ ಆರಾಮಾಗಿ ಹೊಲದಲ್ಲಿ ಹೋಗಿ ಇರ್ಬೇಕಂತ ಅನ್ಸುತ್ತಲ್ಲ, ಅದಕ್ಕೋಸ್ಕರ ಫಾರ್ಮ್ ಹೌಸ್ ಒಂದು ಕಟ್ಕೊಂಡಿವಿ ನೋಡ್ರಿ. ಓ ಹೌದನ್ರಿ, ನಿಮ್ಮದು ಹೊಲನೂ ಅದಾವನ್ರಿ? ಹ್ಞೂ ರೀ, ನಮ್ಮದು ಹೊಲ ಐತಿ, ಆಮೇಲೆ ಹಣ್ಣಿನ ತೋಟ ಐತಿ, ತರಕಾರಿದು ತೋಟ ಐತಿ. ಅಲ್ಲೇ ಒಂದು ದೊಡ್ಡದು ಮನೆ ಒಂದಿದೆ, ಅಲ್ಲೂ ಆಳೆಲ್ಲ ಅದ ರೀ, ನೋಡ್ಕೊಳಕಂತ ಇಟ್ಟಿವ್ರಿ ಆಳನ್ನೆಲ್ಲ. ಓ ನಿಮ್ಮದು ಹೊಲ ಐತಿ, ತೋಟ ಐತಿ, ಆಫೀಸು ಐತಿ, ಹೋಟೆಲ್ನೂ ಐತನ್ರಿ ನಿಮ್ದು? ಹ್ಞೂ ರೀ, ಒಂದು ಹೋಟೆಲು ಐತ್ರಿ. ಮತ್ತೀಗ ಅದಕ್ಕೆ ತರಕಾರಿ ಬೇಕಂತಾನೆ ಇವಾಗ ಬೀಗರು ಹೊಲದಾಗ ಬೆಳೆಸಿದ್ರಿ ನಾವು. ಸಂಗೀತ, ನೋಡಿದೇನು ಹೊಲ, ತೋಟ, ಮನೆ, ಕಂಪನಿ, ಆಮೇಲೆ ಅದೆಂಥದ ಹೋಟೆಲು. ಬಾಬಾ ಇವ್ರೇನು ಕೋಟ್ಯಾಧಿಪತಿಗಳ ಏನ? ನೋಡ, ನನಗಂತೂ ನಂಬಕ್ಕಾಗವಲ್ದು. ಇಂಥ ದೊಡ್ಡ ಶ್ರೀಮಂತರಿರೋರು ನಮ್ಮ ನೇತ್ರವನಿಗೆ ಅದು ಹೆಂಗೆ ಒಪ್ಕೊಂಡಾರ ಅಂತಂದು. ನೋಡಿದೇನ? ಯವ್ವ ನೇತ್ರವನ್ನ ಅದು ಹೆಂಗೆ ಒಪ್ಕೊಂಡ್ರು ಏನೋ ಇವರು. ಅಂದಂಗೆ ಲಕ್ಷ್ಮಕ್ಕವರು ಮತ್ತು ನೇತ್ರವನ್ನ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ರಿ. ಅವರು ಪಾಪ ಮನೆ ನೋಡಿಲ್ಲಲ್ಲ ಲಕ್ಷ್ಮಕ್ಕರು. ಅಯ್ಯೋ ಇಲ್ರಿ, ನಮ್ಮ ಕಡೆ ಪದ್ಧತಿ ಏನಂದ್ರೆ ಹೋಳಿಗೆ ಊಟಕ್ಕೆ ಹೋಗೋ ಮುಂದೆ ಹುಡುಗಿನ ಮತ್ತು ಹುಡುಗಿ ತಾಯಿನ ಕರ್ಕೊಂಡು ಹೋಗಂಗಿಲ್ಲ ರೀ ಮೊದಲನೇ ಸಲ. ಬೇಕಾದ್ರೆ ಇನ್ನೊಂದು ಸಲ ಯಾವಾಗಾರ ಬರ್ತೀವಂತ ತಗೋರಿ. ಹ್ಞೂ ರೀ, ಇನ್ನೊಂದು ಸಲ ಯಾವಾಗಾರ ನೀವು ಬಿಡುವಿದ್ದಾಗ ಬಿಡು ಮಾಡ್ಕೊಂಬರ್ರಿ. ಇವಾಗ ಬರೀ ಮನೆ ಅಷ್ಟೇ ತೋರಿಸೋದಾಯ್ತು. ಇನ್ನೊಂದು ಸಲ ನೀವು ಬಂದ್ರೆ ನಮ್ಮ ತೋಟದ ಮನೆ, ಆಮೇಲೆ ಹೋಟೆಲು, ನಮ್ಮದು ಆಫೀಸು ಎಲ್ಲ ನೋಡಂತ್ರಿ ಅಂತ ನೀವು. ಇಲ್ಲ ಅಂದರೆ ಇವತ್ತೊಂದು ದಿನ ಇರ್ರಿ, ಬೇಕಾದ್ರೆ ಆರಾಮಾಗಿ ತೋಟ, ಹೊಲ, ಹೋಟೆಲ್ ಎಲ್ಲ ನೋಡ್ಕೊಂಡು ಹೋಗಂತ್ರಂತ. ಅಯ್ಯೋ ಇಲ್ಲ ರೀ ಬೀಗ್ರ, ಹಂಗೆ ಇರಾಕೆ ಬರಂಗಿಲ್ಲ. ಇವಾಗ ಮನೆ ನೋಡಿದ್ವಲ್ರಿ ಸಾಕ್ರಿ. ಮತ್ತೆ ಯಾವಾಗಾರ ಬಂದ್ವಿ ಅಂದ್ರೆ ಅದಲ್ದ ಆಫೀಸ್ನೂ ನೋಡಿವ್ರಿ ನಾವು. ಆಫೀಸು ಏನು ಬಿಡ್ರಿ ಅದು ಆಫೀಸು, ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ ಬಿಡ್ರಿ. ತಲೆ ಎತ್ತಿ ನೋಡ್ಬೇಕು ಬಿಡ್ರಿ, ಅಷ್ಟು ದೊಡ್ಡದೈತೆ ಆಫೀಸ್. ಮತ್ತೆ ಯಾವಾಗಾರ ಖಾಲಿ ಇದ್ದಾಗ ಬರ್ತೀವಿ ಅಂತ, ಅವಾಗ ಬೇಕಾದ್ರೆ ನೋಡ್ತೀವಿ ಅಂತ ತಗೋರಿ. ಸರಿ ಆಯ್ತು ರೀ. ಹಂಗಂದ್ರೆ ಮತ್ತೇನಾದರೂ ಮಾತಾಡೋದು ಏನಾದರೂ ಇದೆನಾ? ಇಲ್ಲಿ ಬಿಡ್ರಿ ಸರ, ನಮ್ಮ ಕಡೆಯಿಂದ ಮಾತಾಡೋದೆಲ್ಲ ಮುಗ್ದೈತೆ ನೋಡ್ರಿ. ಸರಿ ಆಯ್ತು ರೀ, ಬರ್ರಿ. ಹಂಗಂದ್ರೆ ಊಟ ಮಾಡಂತ್ರಿ ಅಂತ, ಆಲ್ರೆಡಿ ಊಟದ ಟೈಮ್ ಆಗಿದೆ, ಊಟ ಮಾಡಂತ್ರಿ ಅಂತ ಬರ್ರಿ. ಶಾಲು ನಡಿ, ಊಟದ ಎಲ್ಲ ವ್ಯವಸ್ಥೆ ನೋಡ್ಕೊ ನಡಿ. ಸರಿ ರೀ. ಊಟದ ನಂತರ ಸರಿ ರೀ ಬೇಗ್ರ, ನಾವೇನು ಹೋಗಿ ಬರ್ತೀವಿ, ಮತ್ತೆ ಟೈಮ್ ಆಗಿಬಿಡುತ್ತೆ. ಸರಿ ಆಯ್ತು ರೀ, ಹೋಗಿ ಬರ್ರಿ. ಅಂದಂಗೆ ನೇತ್ರನ ಕೇಳಿದೆ ಅಂತ ಹೇಳ್ರಿ, ಹಂಗೆ ಲಕ್ಷ್ಮಕ್ಕವ್ರನ್ನ ಕೇಳಿದೆ ಅಂತ ಹೇಳಿಬಿಡ್ರಿ. ಸರಿ ಆಯ್ತು ತಗೋರಿ, ಹೇಳ್ತೀನಂತ.
ನಿಮಗೆ ಊಟ ಎಲ್ಲ ಸರಿ ಆಯ್ತಲ್ಲ, ಇಷ್ಟ ಆಯ್ತಲ್ಲ ಊಟ ಎಲ್ಲ? ಅಯ್ಯೋ, ಊಟ ಎಲ್ಲ ಚೆನ್ನಾಗಿತ್ತು ರೀ. ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡೀವಿ ನೋಡ್ರಿ. ನೀವೇನು ಅದ್ರ ಬಗ್ಗೆ ಮತ್ತೇನು ತಲೆ ಕೆಡಿಸ್ಕೊಬೇಡ್ರಿ. ನಮಗೆಲ್ಲ ಊಟ ಎಲ್ಲ ಸರಿಯಾಗಿತ್ತು ರೀ. ಸರಿ ಬರ್ರಿ, ನಾನು ಅಲ್ಲಿ ನಿಮ್ಮ ಬಸ್ ತನಕ ಬರ್ತೀನಿ. ಅತ್ತೆ, ಸಾಗರ್, ನೀನು ಅತ್ತೆ ಅಂದಿದ್ದು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಪ್ಪ. ಹೌದಾ ಅತ್ತೆ? ಅತ್ತೆ, ಅದು ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು. ನೀವೇನೂ ಅನ್ಕೊಳಲ್ಲ ತಾನೆ? ಅಯ್ಯೋ, ಅದರಲ್ಲಿ ಏನೈತಪ್ಪ, ಕೇಳು. ಅದು ಅತ್ತೆ, ನಾನು ನೇತ್ರಾಂಗ್ ಮಾತಾಡ್ಸೋದಕ್ಕೆ, ಆಮೇಲೆ ನಿಮಗೆಲ್ಲ ಮಾತಾಡ್ಸೋದಕ್ಕೆ ನಿಮ್ಮ ಮನೆಗೆ ಬರ್ಬೋದಲ್ವಾ? ನಿಮ್ದು ಏನೋ ಅಭ್ಯಂತರ ಇಲ್ಲ ತಾನೆ? ಇಲ್ಲೇ ಕೇಳಬೇಕು ಅಂತ ಅಂದ್ಕೊಂಡೆ, ಬಟ್ ನೀವು ಏನು ಅನ್ಕೋತೀರೋ ಏನೋ ಅಂತ ಕೇಳಲಿಲ್ಲ ನಾನು. ಅಯ್ಯೋ, ಅದರಲ್ಲಿ ಏನೈತಪ್ಪ, ಬಾ ನೀ ಮನೆಗೆ. ಅದು ಯಾರು ಏನಂತಾರ ನಾನು ನೋಡ್ಕೊಂಡೇ ಬಿಡ್ತೀನಿ. ನಮ್ಮ ಮನ್ಯಾಗ ಯಾರೂ ಏನು ಅನ್ನಂಗಿಲ್ಲ. ನೀ ಬಂದಿ ಅಂದ್ರೆ ನಮ್ಮ ಮನ್ಯಾಗ ಎಲ್ಲರೂ ಭಾಳ ಖುಷಿ ಆಕಾರ. ನೀನೇನು ತಲೆ ಕೆಡ್ಸ್ಕೊಂಡು ಬೇಕೋ ಹೋಗಬೇಡ. ಬೇಕಾದ್ರೆ ನಾನು ಇವಾಗ ಒಂದು ಪ್ಲ್ಯಾನ್ ಹೇಳ್ತೀನಿ. ಆ ನೆಪದಾಗ ನೀನು ನಮ್ಮ ಮನೆಗೆ ಬರ್ಬೋದು ನೋಡಪ್ಪ. ಹೌದಾ? ಏನತ್ತೆ ಅದು ಪ್ಲ್ಯಾನ್? ನಮ್ಮ ಮನೆಗೆ ಹೆಂಗೋ ಸರಸ್ವತಿ ಮಗ ಮತ್ತು ಸರಸ್ವತಿ ಮನೆಗೆ ಬಂದಾರ. ಹೇಗೋ ಅವರನ್ನು ಮಾತಾಡಿಸ್ಬೇಕು ಅಂತಂದು ನಾಳೆ ಆ ನೆಪ ಹೇಳಿ ನಮ್ಮ ಮನೆಗೆ ಬಂದುಬಿಡು. ಆರಾಮಾಗಿ ನೇತ್ರ ಜೊತೆ ಮಾತಾಡ್ದಂಗೂ ಆಗುತ್ತೆ, ಪಾಪುನ ನೋಡಿ ಅವರನ್ನು ಮಾತಾಡ್ಸ್ದಂಗೆ ಆಗುತ್ತೆ. ಏನಂತೀಯ? ಅಯ್ಯೋ, ಥ್ಯಾಂಕ್ ಯು ಅತ್ತೆ, ಸೋ ಸ್ವೀಟ್ ಆಫ್ ಯು. ಹಾಂ, ನೀವು ಭಾಳ ಚಲೋ ಇದೀವಿ ನೋಡ್ರಿ ಅತ್ತೆ. ಅತ್ತೆ ಅಂದರೆ ನಿಮ್ಮ ಥರ ಇರ್ಬೇಕು ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ಹ್ಞೂ ಓಕೆ, ಥ್ಯಾಂಕು ಅಂದಂಗೆ ಇದನ್ನು ನಾನು ನಿನ್ನ ಮುಂದೆ ಹೇಳೇನಂತಂದು ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ. ಸರಿ ಆಯಿತು ಅತ್ತೆ. ಸರಿನಪ್ಪ, ನಾವೇನು ಹೋಗಿ ಬರ್ತೀವಿ, ಮತ್ತೆ ಟೈಮ್ ಆಗುತ್ತಾ? ಸರಿ ಆಯಿತು ಅತ್ತೆ. ಅಂದಂಗೆ ಮನೆ ರೀಚ್ ಆದಮೇಲೆ ನಂಗೆ ಒಂದು ಕಾಲ್ ಮಾಡಿ ಹೇಳಿ, ಸರಿನಾ? ಸರಿ ಆಯ್ತಪ್ಪ.